ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಇಲ್ಕಣಿ ಇವತ್ತು ನಾವು ಗದ್ದೆ ಬದಿಗೆ ಬಂದಿತ್ತು. ಎಂತಕ್ಕಂದ್ರೆ ಇಲ್ಲಿಪ್ಪದು ಒಂದು ಗಿಡನ ಕೊಯ್ಕೋಪ್ಪ ಅಂತ ಹೇಳಿ. ಅದು ಎಂತಕ್ಕಂದ್ರೆ ನಾವು ಈ ಹಿಂದೆನೇ ಚೀನಿಯರ್ ಹಡ್ಗೆ ಹೋತಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿತ್ತು. ಆ ದಿನ ಹಿಟ್ಟು ಮಾಡೋದು ಮತ್ತು ಚೀನಿಯರ್ ಹಡ್ಗೆ ಹೋಗ್ಬೋದು ಎಂತ ಆಚರಣೆ ಅದ್ರ ಹಿಂದಿನ ಕಥೆಯೆಲ್ಲ ನಾವು ಹೇಳಿತ್ತು. ಹಾಗೆ ಎಂತ ಹೇಳಿತ್ತು ಅಂತ ಹೇಳಿದ್ರೆ, ಆ ದಿನದಿಂದ 1 ತಿಂಗಳು ನಮ್ಮ ದೇವ್ದ ಮನೆಯೆಲ್ಲ ಬಾಗಿಲು ಹಾಕತ್ತಂದೇಳಿ ಹೇಳಿತ್ತು. ಈಗ ಕರೆಕ್ಟ್ 1 ತಿಂಗಳಾಯ್ತು. ಈಗ ಚೀನಕ್ಕೆ ಅಂದರೆ ಟ್ರಿಪ್ಪಿಗೆ ಹೋದ ದಯ್ಯಭೂತ ಎಲ್ಲ ಎಂತ ಮಾಡತ್ತಂತ ಹೇಳಿದ್ರೆ ವಾಪಸ್ ಬತ್ತು ಸಂಕ್ರಾಂತಿಗೆ. ಹಾಗೆ ದೇವ್ದ ಮನೆ ಬಾಗಿಲು ತೆಗಿತ್ತು ನಾವು. ಈ ಸಂಕ್ರಾಂತಿಗೆ ಅಂತಂತ ಹೇಳಿದ್ರೆ ನಮ್ಗೆ ಆಷಾಢ ಮುಗಿದು ಸ್ವಾಣಿ ತಿಂಗಳು ಸ್ಟಾರ್ಟ್ ಆಪುದು. ನಮ್ಮ ಬದೇರಿ ಕುಂದಾಪುರ ಬದಿಯಂಗೆಲ್ಲ ಸ್ವಾಣಿ ತಿಂಗಳು ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಯ್ತು. ಆ ದಿನದಿಂದ ಎಂತ ಮಾಡುತ್ತಂತ ಹೇಳಿದ್ರೆ ನಾವು ಹೊಸ್ಲಿಗೆ ಪೂಜೆ ಮಾಡೋಕೆ ಶುರು ಮಾಡತ್ತೆ. ಮೊದಲು ದಿನ ಹೊಸ್ಲು ಬರಿತ್ತು ನಾವು. ಆದರೂ ಈ ಸಾಣಿ ಇತ್ತಲ್ಲ, ನಾವೀಗ ತಕಂಬಪ್ಪು ಬಂದಿತ್ತಲ್ಲ, ಈ ಸಾಣಿ ಹೂಗೆ ಹಾಕಿ ಹೊಸ್ಲು ಬರೋಕೆ ನಾಳಿಂದ ಶುರು ಮಾಡೋದು ನಾವು. ಈ ಹೊಸ್ಲು ಬರೋದು 3 ದಿನಕ್ಕೆ 5 ದಿನಕ್ಕೆ 7 ದಿನಕ್ಕೆಲ್ಲ ಎಂತ ಮಾಡುತ್ತೆ, ಹೊಸ್ಲು ಅಜ್ಜಿ ಓಡಿಸೋದು ಅಂತೇಳಿ ಹೇಳಿ ಒಂದು ಪೂಜೆ ಮಾಡತ್ತೆ. ಅದ್ರ ವಿಡಿಯೋ ನಾವು ಈ ಹಿಂದೆ ಹಾಕಿತ್ತು ನಮ್ದು ಇದೇ ಚಾನಲ್. ಹಂಗೆ ಈ ಸಲನೂ ಹೊಸ್ಲು ಅಜ್ಜಿ ವಿಡಿಯೋ ಬೇಕಾದ್ರೆ ನಾವು ಮಾಡಿ ಹಾಕತ್ತ. ಈಗ ಕಣಿ ನಾವು ಕೊಯ್ಕೊಂಡ್ ಬಂದಿತ್ತಲ್ಲ, ಈ ಸಾಣಿ ಹೂ ಪಿಂಕ್ ಕಲರ್ ಇರತ್ತೆ, ಚಂದ ಇರತ್ತೆ. ಸಣ್ಣ ಹೂ ಕಾಟ್ ಸಾಣಿ, ಅದೇ ಕಾಟ್ ಸೋಣಿ. ಅದು ಘನ ಸೋಣಿ ಆದ್ರೆ ಸುಮಾರು ದೊಡ್ಡದಿರತ್ತಲ್ಲ, ಇದು ಸಣ್ಣದು, ಹೆಚ್ಚು ದಳ ಇಪ್ಪುದಿಲ್ಲ, ದಳನೂ ಕಡಿಮೆ. ಹಾಗೆ ಗಿಡ ಮತ್ತೆ ಇನ್ನೂ ಸ್ವಲ್ಪ ದಪ್ಪ ಹತ್ತು. ಇದು ಸ್ವಲ್ಪ ಸಪೂರ ಇತ್ತು, ಇದ್ರೊಳಗೆ ಬೀಜನೂ ಹತ್ತು. ಇದು ಮತ್ತೆ ಯಾರ ಮನೇಲೂ ನಡುವುದಿಲ್ಲ, ಇಷ್ಟು ಸ್ವಾಣಿ ತಿಂಗಳಲ್ಲಿ ಮಾತ್ರ ಹಾಪುದಂತೆ. ಇದು ಸ್ಪೆಷಾಲಿಟಿ ಅಂತಂದು ಹೇಳಿದ್ರೆ ಕರೆಕ್ಟ್ ಸ್ವಾಣಿ ತಿಂಗಳು ಶುರು ಹಾಪು ಟೈಮಿಗೆ ಇತ್ತಲ್ಲ ಈ ಹೂವೆಲ್ಲ ಹಾಪು ಶುರು ಆಯ್ತು. ಅದು ಆರ್ಮೇಲೆ ಇತ್ತಲ್ಲ, ನೀವು ಎಷ್ಟು ಹುಡುಕರು ಈ ಗಿಡ ನಿಮಗೆ ಸಿಕ್ಕೋದಿಲ್ಲ. ಅಂದ್ರೆ ಪ್ರಕೃತಿ ವಿಚಿತ್ರ ಅಂದರೆ ವಿಸ್ಮಯ ಅಂದರೆ ಇದೆ ಅನ್ಲಕ್ಕ. ಇಲ್ದಿದ್ರೆ ಬೇರೆ ಟೈಮಿಗೆಲ್ಲ ಹಾಪುದಿಲ್ಲ ಹೂಗದು ಆತಿಲ್ಲ. ಸ್ವಾಣಿ ತಿಂಗಳು ಹತ್ತತ್ರ ಬಪ್ಪತಿ ಮಾತ್ರ ಈ ಹೂಗಾತು. ಅದ್ರ ಮೇಲೆ ತನ್ನಷ್ಟಕ್ಕೆ ಅದು ಎಂತ ಹೋತ್ತು. ಅದಕ್ಕೆ ಈ ಒಂದು ಸ್ವಾಣಿ ತಿಂಗಳಿಗೆ ಈ ಹೂವಿಗೆ ಒಳ್ಳೆ ಬೇಡಿಕೆ ಅಂದ್ರೆ ದುಡ್ಡೆಲ್ಲ ಕೊಟ್ಟು ಯಾರು ತಕ ಹೋತಿಲ್ಲ. ಯಾರು ಹೆಂಗಿತ್ತಂತೇಳಿ ಹೇಳಿ ಕಣ್ಕ ತಕಬತ್ರು. ನಮ್ಮ ಸೈಡ್ ಹಂಗೆ ಇದೀಗ ಬೀಜ ಕಾಣಿ ಸೇಮ್ ಹರ್ಸಬ್ ಬೀಜ ಇರತ್ ಕಾಣಿ, ಹಂಗೇನೆ ಇರತ್ತಿದು ಸಣ್ಣ ಕಪ್ಪು ಬೀಜ. ಹಾಗೆ ನಂಬದಂಗೆ ಒಂದೇ ಒಂದು ಗೆದ್ದೆ ಹತ್ರ ಮಾತ್ರ ಗೆದ್ದೆ ಹಂಚಂಗೆ ಈ ಸ್ವಾಣಿಗೆ ಹೂಗಾಯ್ತು. ಇದ್ರದ್ದು ಮತ್ತೊಂದು ವಿಶೇಷತೆ ಎಂತ ಅಂದರೆ, ಈ ಗಿಡದ ದಂಟಿತ್ತಲ್ಲ ಅದನ್ನು ಅಜ್ಜಿ ಅಜ್ಜ ಪಪ್ಪ ಅಮ್ಮ ಎಲ್ಲ ಶಾಲೆಗೆ ಹೋಗ್ಪತ್ತಿಗೆ ಸ್ಲೇಟಿಗೆ ಹಾಕಿ ಉದುತ್ತಿದ್ರಂಬ್ರ ಅವ್ರ ಕಾಲದಲ್ಲಿ. ಅವ್ರು ಎಂತಕ್ಕಂದ್ರೆ ಸ್ಲೇಟ್ ಕಪ್ಪಾಯಿ ಚಂದ ತೋರ್ಲಿ ಅಂತೇಳಿ, ನಾವು ಅಲ್ಲಿ ಬರದ್ರೆ ಚಂದ ಬರ್ದ ತೋರ್ಲಿ ಅಂತ ಹೇಳಿ ಅದನ್ನು ಯೂಸ್ ಮಾಡ್ತಿದ್ದೀರಂಬ್ರ. ಈಗಿನ ಮಕ್ಕಳೆಲ್ಲ ಸ್ಲೇಟ್ ಯೂಸ್ ಮಾಡೋದಿಲ್ಲ ಅನ್ಸುತ್ತೆ. ಸ್ಲೇಟಿಗೆಲ್ಲ ಹಾಕಿ ಉದಿತಿದ್ರಂಬ್ರ ಅವರೆಲ್ಲ, ಒಳ್ಳೆ ಆತಿತ್ತಂಬ್ರ. ಆದ್ರೆ ಈಗ ಯಾರು ಯೂಸ್ ಮಾಡೋದಿಲ್ಲ. ಮತ್ತೀಗ ಮಕ್ಕಳಿಗೆ ಸ್ವಾಣಿ ಹೂವು ಮತ್ತೆ ಸ್ಲೇಟ್ ಅದ್ರ ಬಗ್ಗೆನೇ ಎಂಥದ್ದು ಗೊತ್ತಿದ್ದಿಲ್ಲ. ಈಗ ಶಾಲೆಗೆ ಹೋದಗೂ ಫಸ್ಟ್ 1ನೇ ಕ್ಲಾಸಿಗೆ ಪೆನ್ಸಿಲ್ ಕೊಟ್ಟು ಬಿಡ್ತಾರ. ಮತ್ತೆ ಆ ಮಕ್ಕಳಿಗೆ ಸ್ವಾಣಿ ಹೂಗ ತಕೊಬನ್ನಿ, ಹೊಸ್ಲು ಬರೋದು ಇದೆಲ್ಲ ನಾವು ಹೇಳಿ ಕೊಡ್ಕಿಲ್ದಿದ್ರೆ ಆ ಮಕ್ಕಳಿಗೆ ಮುಂದೆ ಆ ಮಕ್ಕಳಿಗೆಲ್ಲ ಗೊತ್ತಾತಿಲ್ಲ. ಆದರೆ ನಾವು ಮಾತ್ರ ನಮ್ಮ ಶಾಲೆಯಲ್ಲಿ ಮಾತ್ರ ಇತ್ತಲ್ಲ, ಸ್ವಾಣಿ ತಿಂಗಳಲ್ಲಿ ಒಂದ್ಸರಿ ಸ್ವಾಣಿ ಆರತಿ ಮಾಡ್ತಿದ್ರು. ನಮ್ದಲ್ಲಿ ದೇವಸ್ಥಾನ ಇದ್ದಿತ್ತು, ಈಶ್ವರ ಮಠ ಇದ್ದಿತ್ತು ನಮ್ಮ ಶಾಲೆ ಹತ್ರ. ಹಂಗಾಗಿ ನಮ್ಮ ಹತ್ರ ಎಲ್ಲ ತಪ್ಪಕ್ಕೆ ಹೇಳ್ತಿದ್ರು, ಸುಮಾರು ಹೂವೆಲ್ಲ ಒಟ್ಟು ಮಾಡ್ಕೊಪ್ಪಕ್ಕೆ ಹೇಳ್ತಿದ್ರು. ಹಂಗಾಗಿ ನಾವು ಈ ಹೂನೆಲ್ಲ ತಗೊಂಡು ಹೋಗ್ತಿತ್ತು. ನಮ್ಗೊಂಥರ ಅದು ಖುಷಿ, ಅದು ಈಗಲೂ ನೆನಪತ್ತು. ಆದರೆ ಈಗಿನ ಶಾಲೆಗೆಲ್ಲ ಆ ಥರ ಹಿಂದಿನ ಸಂಪ್ರದಾಯದೆಲ್ಲ ಹೇಳಿಕೊಡೋದು ಕಮ್ಮಿ ಅನ್ಸುತ್ತೆ. ಈಗ ಬರೀ ಶಾಲೆ ಪುಸ್ತಕದ ಬದನೆಕಾಯಿ ಹೇಳೋದು ಮಾತ್ರ ಅನ್ಸುತ್ತೆ. ಆ ಮಕ್ಳಿಗೆ ಎಂಥದ್ದು ಗೊತ್ತಿಪ್ಪುದಿಲ್ಲ. ಮತ್ತೆ ಈಗ ನಾವು ಇದನ್ನು ಬೇಗ ಕೊಯ್ಕೊಂಡು ಇಲ್ಲಿ ಕಣಿ ಇಲ್ಲಿ ಸುಮಾರು ಜನ ಬಂದು ಕೊಯ್ಕೊಂಡು ಹೋಯ್ರ. ಈಗ ನಾವು ಇದನ್ನೀಗ ಸಂಕ್ರಾಂತಿ ದಿನ ಎಂತ ಮಾಡತ್ತಂತೇಳಿ ಹೇಳ್ರಿ, ಬೆಳಗ್ಗೆ ಹೊಸ್ಲಿಗೆ ಹೂಗಿಡೋತಿಗೆ ಈ ಸ್ವಾಣಿ ಹೂಗೂ ಹಾಕಿ ಇಡ್ತಾರೆ. ಮತ್ತು ಕೆಲವು ಬದಂಗೆ ಈ ಕೋಳಿ ಹೂಗು ಅಂತೇಳಿ ಹೇಳ್ತಾರಲ್ಲ ಅದನ್ನು ಹಾಕ್ತಾರೆ. ಅದಂದರೆ ಹುರುಳಿನಿತ್ತಲ್ಲ ನೆನೆಸಿ ಇಟ್ಟು ಸಣ್ಣ ಗಿಡ ಬತ್ತಲ್ಲ ಆ ಗಿಡನಿತ್ತಲ್ಲ ಇಡು ಸಂಪ್ರದಾಯನೂ ಇತ್ತು. ಅಂದ್ರೆ ನಡ್ಕ ಬಂದಂಗೆ ಕೆಲವ್ರು ಬರೀ ಸ್ವಾಣಿ ಹೂಗನೇ ಇಡ್ತಾರೆ, ಮತ್ತು ಕೆಲವ್ರು ಆ ಹುರುಳಿದ ಗಿಡ ಇತ್ತಲ್ಲ ಅದನ್ನು ಇಡ್ತಾರೆ. ಮತ್ತಿತ್ತಲ್ಲ ಇದು ಸ್ವಾಣಿ ಹೂವನ್ನ ನಾವು ಹೊಸ್ಲಿಗೆ ಇಡುವತ್ತಿಗೆ ಈಗ ಅಜ್ಜಿ ಮಾಡೋಕ್ಕಿಂತ ಮುಂಚೆ ಹೊರಗೆ ನಿಂತ್ಕೊಂಡು ಹೊಸ್ಲು ಬರೀತ್ತು, ಅಜ್ಜಿ ಮಾಡಿ ಆದಮೇಲೆ ಒಳಗೆ ನಿಂತ್ಕೊಂಡು ಹೊಸ್ಲು ಬರೀತ್ತು. ಆ ಥರ ಒಂದು ಕ್ರಮನೂ ಇತ್ತು. ಈಗ ನಾವು ಇದನ್ನೆಲ್ಲ ಬೇಗ ಕೊಯ್ಕೊಂಡು ಆಚೀಚಿ ಮನೆಯವರೆಲ್ಲ ನಮ್ಮ ಹತ್ರನೇ ತಪ್ಪು ಕೇಳಿರ ಎಲ್ಲ ಕಾಂಟ್ರಾಕ್ಟ್ ವಹಿಸ್ಕೊ ಬಂದಿತ್ತು ನಾವು. ಹಂಗಾಗಿ ಅಂದರೆ ಒಂದೇ ಗೆದ್ದಂಗೆ ನಂಬದಂಗೆ ಆದ. ಹಂಗಾಗಿ ಇದನ್ನು ತಗೊಂಡೀಗ ನಾವು ಮನೆಗೆ ಆಚೀಚಿ ಮನೆಯವರಿಗೆಲ್ಲ ಕೊಡೋಕಿತ್ತೀಗ. ಈಗ ಗದ್ದೆ ಹತ್ರ ಬಪ್ಪಕ್ಕೆ ಖುಷಿ ಆಯ್ತು. ಆದ್ರಿತ್ತಲ್ದ ಅಲ್ಲೆಲ್ಲ ಸ್ವಲ್ಪ ಗಿಡ ಎಲ್ಲ ಬೆಳಕಂಡಿತ್ತಲ್ದ ಕಾಲು ಹಾಕೋಕಾತಿಲ್ಲ. ಮತ್ತು ಗೊಚ್ಚಿ ಕಣಿ ನಾವೀಗ ಕೊಯ್ತು ಕೈಯಲ್ಲಿ ಹಿಡ್ಕೊಂಡಿದ್ದು ಕಣಿ ಈ ಥರ ಇರೋದು ಕಣಿಗೆ ಮಳೆಯೋ ಬಿಟ್ಟಿತ್ತು ಒಂಚೂರು, ಅದೇ ಖುಷಿ ನಮಗೆ. ತಕೊಂಡು ಬಪ್ಪಕ್ಕಾಯ್ತಲ್ಲ.
ಈ ಸ್ವಾಣಿ ಗಿಡದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನೆನಪಲ್ಲಿ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಅಕ್ಕ.